ನಾನ್ ಫೇರ್ ರೆವೆನ್ಯೂ ಇದನ್ನ ಇನ್ಕ್ರೀಸ್ ಮಾಡಬೇಕು. ನೀವು ಡೆಲ್ಲಿ ಮೆಟ್ರೋ ಕಂಪೇರ್ ಮಾಡಿದ್ರೆ ಬೆಂಗಳೂರು ಮೆಟ್ರೋ 30% ಕೂಡ ನಾನ್ ಫೇರ್ ರೆವೆನ್ಯೂ ಕಲೆಕ್ಟೇ ಮಾಡಲ್ಲ. ನಾನ್ ಫೇರ್ ರೆವೆನ್ಯೂ ಬರೋದು ಹೇಗೆ? ಮೆಟ್ರೋ ಸ್ಟೇಷನ್ ಇವಾಗ 15,000 ಕೋಟಿ 19,000 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಒಂದು ಮೆಟ್ರೋ ಲೈನ್ ಹಾಕ್ತೀವಿ. ಸುತ್ತಮುತ್ತ ಇರುವಂತ ಏರಿಯಾದಲ್ಲಿ ಏನ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆಗಬೇಕು, ಆ FSIಗಳನ್ನ ಜಾಸ್ತಿ ಮಾಡಿ, FAR ರೇಷಿಯೋಗಳನ್ನ ಜಾಸ್ತಿ ಮಾಡಿ, ಅಲ್ಲಿ ಬರುವಂತ ಡೆವಲಪ್ಮೆಂಟ್ ಅನ್ನ BMRCL ಯಾವ ರೀತಿ ಅದರದ್ದು ಉಪಯೋಗ ತಗೊಳ್ಬಹುದು, ಇದನ್ನ ಮಾಡಬೇಕಾಗಿದೆ. ಇನ್ಫ್ಯಾಕ್ಟ್ ಅರ್ಬನ್ ಚಾಲೆಂಜ್ ಫಂಡ್ ನ ಬಗ್ಗೆ ನಾನೇನು ಮಾತನಾಡಿದೆ, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಅರ್ಬನ್ ಚಾಲೆಂಜ್ ಫಂಡ್. ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂತ. ಎಲ್ಲಿ ಮೆಟ್ರೋ ಲೈನ್ ಬರುತ್ತೆ, ಮೆಟ್ರೋ ಲೈನ್ ನ 500 ಮೀಟರ್ಸ್ ದೂರದಲ್ಲಿ ಸುತ್ತಮುತ್ತ ಇರುವಂತದ್ರಲ್ಲಿ ನೀವು FAR ಜಾಸ್ತಿ ಮಾಡಿ, FSI ಜಾಸ್ತಿ ಮಾಡಿ, ಹೈ ರೈಸ್ ಬಿಲ್ಡಿಂಗ್ ಗಳನ್ನು ಕೊಟ್ಟು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಅನ್ನ ಆ ಭಾಗದಲ್ಲಿ ಜಾಸ್ತಿ ಮಾಡಿ, ಆ ಲ್ಯಾಂಡ್ ವ್ಯಾಲ್ಯೂ ಕ್ಯಾಪ್ಚರ್ ಅನ್ನ BMRCL ಮಾಡಬಹುದಾ? ದಿಸ್ ಇಸ್ ಹೌ ಮೆಟ್ರೋ ಸಿಸ್ಟಮ್ಸ್ ರನ್ ಅರೌಂಡ್ ದ ವರ್ಲ್ಡ್. ನಾನು 2 ತಿಂಗಳ ಹಿಂದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನು ತಗೊಂಡು ಒಂದು ಕೋರ್ಸ್ ಅನ್ನ ಸ್ಟಡಿ ಮಾಡಲಿಕ್ಕೆ ಯೂನಿವರ್ಸಿಟಿ ಆಫ್ ಟೋಕಿಯೋಗೆ ಹೋಗಿದ್ದೆ. 15 ದಿವಸಗಳ ಕಾಲ ಟೋಕಿಯೋದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಟೋಕಿಯೋದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಅಧ್ಯಯನ ಮಾಡ್ಕೊಂಡು ಬಂದೆ. ಟೋಕಿಯೋ ನಗರದ ಜನಸಂಖ್ಯೆ ಬೆಂಗಳೂರಿನ ದುಪ್ಪಟ್ಟು, 3.25 ಕೋಟಿ. ಅಷ್ಟು ದೊಡ್ಡ, ಅಷ್ಟು ಜನಸಂಖ್ಯೆ ಇರುವಂತಹ ಟೋಕಿಯೋ ನಗರ, ಹೌ ಡಸ್ ಇಟ್ ಫಂಕ್ಷನ್? ಅಲ್ಲಿ ಮೆಟ್ರೋ ಕಂಪನಿಗಳೇ ರಿಯಲ್ ಎಸ್ಟೇಟ್ ಕಂಪನಿಗಳು. ಅವರು ಒಂದು ಹೊಸ ಏರಿಯಾ ಡೆವಲಪ್ ಆದ್ಮೇಲೆ ಮೆಟ್ರೋ ತಗೊಂಡು ಹೋಗಲ್ಲ. ಅಲ್ಲಿ ಫಸ್ಟ್ ಮೆಟ್ರೋ ಲೈನ್ ಹಾಕ್ತಾರೆ, ಆಮೇಲೆ ಅದೇ ಮೆಟ್ರೋ ಕಂಪನಿ ಅಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್. ಸೊ ನಾವು ಕೂಡ ಗ್ಲೋಬಲ್ ಮಾಡೆಲ್ಸ್ ಇಂದ ಇಂಥವನ್ನು ಕಲ್ತ್ಕೊಂಡು ಬರಬೇಕು. ನಮ್ಮ BMRCL ಅವರು ಹೋದ್ರು, 3 ದೇಶ ಟೂರ್ ಮಾಡ್ಕೊಂಡು ಬರ್ತೀವಿ, ನಾವು ರೇಟ್ ಮಾಡ್ತೀವಿ ಅಂತ. ಏನ್ ಕಲ್ತ್ಕೊಂಡ್ ಬಂದ್ರು ಅಂದ್ರೆ, ಬಂದು ಬರೆ ಹೇಳಿದ್ರು ಎಲ್ರದೂ. ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಫೇರ್ ಜಾಸ್ತಿ ಮಾಡಿದ್ರು. ಹೋಗಿ ಇಂಥದ್ದು ಏನಾದ್ರೂ ಕಲ್ತ್ಕೊಂಡ್ ಬಂದಿದ್ರೆ ಇನ್ನೊಂದು ಮಾಡ್ಬೋದು ಅನ್ನೋದಿದ್ರೆ ಜನನು ಖುಷಿ ಪಟ್ಟಿರೋರು. ಇವ್ರು ಸಿಂಗಾಪುರ್, ಹಾಂಗ್ಕಾಂಗು ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದು ಜನಕ್ಕೆ ಮಾಡಿದ್ದೇನು ಅಂತಂದ್ರೆ 60 ರೂಪಾಯಿ ಇದ್ದಿದ್ದನ್ನ 90 ರೂಪಾಯಿ ಮಾಡಿದ್ರು. ಹಿಂಗಾಗಿದೆ ಸಮಸ್ಯೆ. ಅರ್ಬನ್ ಚಾಲೆಂಜ್ ಫಂಡ್ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮೊದಲನೇ ದಿನ ಹೇಳಿದ್ದಾರೆ. ಹೌದು. ಆಮೇಲೆ ನೀವು ಹೇಳಿದ್ರೆ ಈ ದೆಹಲಿ ವಿಶೇಷ ಪ್ರತಿನಿಧಿಗಳು ಅಂತ ಇಬ್ಬರಿದ್ದಾರೆ ಈಗ. ಹೌದು. ಅಂದ್ರೆ ಇವ್ರ ಕೆಲಸ ಏನಂತ, ಇನ್ನು ಕೋಆರ್ಡಿನೇಷನ್ ಮಾಡ್ಬೇಕಂತ ಹೇಳ್ತಾರೆ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಫಸ್ಟ್ ಟೈಮ್ ಈಗ ಯಾವಾಗ ಚೀಫ್ ಮಿನಿಸ್ಟರ್ ಆಗಿ ಈಗ ಹೋದ್ರು, ಈಗ ಅವರು ಅರ್ಬನ್ ಚಾಲೆಂಜ್ ಫಂಡ್ ನ ಕೆಳಗಡೆ ಕೊಟ್ಟರು. ಇದನ್ನು ಮುಂಚೆನೂ ಕೊಡಬಹುದು. ನಾನು ಹೇಳ್ತಿರೋದು ಏನ್ ಮಾಡಿದಾರೆ ಇವರು? ಈಗ ಹೊಸ ಸರ್ಕಾರ ಅಲ್ವಲ್ಲ ಇದು, 3 ವರ್ಷದಿಂದ ಇರೋ ಸರ್ಕಾರ ಅಲ್ಲ ಇದು. ನಾನು ನಿಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆದು ಕೂಡ ಹೇಳಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ರೆಂಟಲ್ ಹೌಸಿಂಗಿಗೆ ಒಂದು ಸ್ಕೀಮ್ ಇದೆ. ಬೆಂಗಳೂರಿನಿಂದ, ಕರ್ನಾಟಕದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ರೆಂಟಲ್ ಸ್ಕೀಮ್ ನ ಕೆಳಗಡೆ 10 ಮನೆ ಕಟ್ಟಿಸ್ಕೊಡಿ ಅಂತ ಕೂಡ ಇವತ್ತಿನ ತನಕ ಪತ್ರ ಬರೆದಿಲ್ಲ. 1 ಲಕ್ಷ ಮನೆ ಕಟ್ಟಿಸ್ಕೋಬಹುದು ನಾವು ಬೆಂಗಳೂರಿನಲ್ಲಿ. ಎಲ್ಲ ಬಡ ಮಧ್ಯಮ ವರ್ಗದ ಜನ, ಕೆಳ ಮಧ್ಯಮ ವರ್ಗದ ಜನ, ಕರ್ನಾಟಕದ ಮೂಲೆಯಿಂದ ಯಾರ್ಯಾರು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ತಾರೆ ಒಂದು ಹೊಸ ಜೀವನ ಕಟ್ಕೋಬೇಕು ಅಂತ, ಅವ್ರು ಯಾರು ಸ್ವಂತ ಮನೆಗೆ ಹೋಗಲ್ಲ, ಬಾಡಿಗೆ ಮನೆಗೆ ಹೋಗ್ತಾರೆ. ಸರ್ಕಾರದ ಬಾಡಿಗೆ ಮನೆ ಸಿಗುತ್ತೆ, ಇನ್ನೂ ಒಳ್ಳೆ ರೇಟಲ್ಲಿ ಸಿಗುತ್ತೆ. ಅವ್ರಿಗೋಸ್ಕರ ಮಾಡಿರೋ ಸ್ಕೀಮ್ ಇದು. ಇದು ಹೆಂಗ್ ನಡೀತಾ ಇದೆ ಅಂದ್ರೆ, ಕಳೆದ ಒಂದು 2-3 ವಾರದಿಂದ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಶಪಥ ತಗೊಂಡಾಗಿಂದ ಒಂದು ಕಂಪ್ಲೀಟ್ ವೈಟ್ ವಾಷಿಂಗ್ ಎಫರ್ಟ್ ನಡೀತಾ ಇದೆ. ಏನೋ ಒಂದು ಹೊಸ ಸರ್ಕಾರ ಬಂದ್ಬಿಟ್ಟಿದೆ, ಎಲೆಕ್ಷನ್ ಆಗಿ ಹಳೆ ಸರ್ಕಾರನ ತೆಗೆದುಹಾಕಿ ಜನ ಹೊಸ ಮ್ಯಾಂಡೇಟ್ ಕೊಟ್ಟು ಹೊಸ ಸರ್ಕಾರ ತಗೊಂಡು ಬಂದಿದ್ದಾರೆ ಅನ್ನೋದನ್ನ ಜನಕ್ಕೆ ನಾಪ್ಸುವಂತ ಪ್ರಯತ್ನ ನಡೀತಾ ಇದೆ. ಆದ್ರೆ ಜನ ಗೊತ್ತಿದೆ, ಇದು ಹಳೆ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ, 3 ವರ್ಷದಿಂದ ನಮ್ಮ ಜೀವ ಹಿಂಡಿರುವಂತ ಸರ್ಕಾರ ಇದು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಮಾಡ್ತೀವಿ ಅಂತ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡಿರುವಂತ ಸರ್ಕಾರ ಇದು. ಇದನ್ನೇ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಏರ್ಪೋರ್ಟ್ ಮಾಡ್ತೀನಿ, ಟನಲ್ ರೋಡ್ ಮಾಡ್ತೀನಿ, ಡಬಲ್ ಡೆಕರ್ ಮಾಡ್ತೀನಿ, ಪೆರಿಫೆರಲ್ ಮಾಡ್ತೀನಿ, ಈ ತರದ್ ಎಲ್ಲವೂ ಹೇಳ್ತಾ ಇದ್ರು. ಇದೆಲ್ಲವನ್ನು ಬಿಟ್ಟು ಈಗ ಏಕಾಏಕಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬಂದಿದ್ದಾರೆ. ಅಂದ್ರೆ ಇದು ಯಾವ್ದನ್ನೂ ಮಾಡಿದ್ರೆ ಬಿಡದಿ ಟೌನ್ಶಿಪ್ ಅನ್ನು ಯಾಕೆ ಇಟ್ಕೊಂಡಿದ್ದಾರೆ ಸರ್? ಒಂದು ಪ್ಯಾಟರ್ನ್ ನೋಡಿದ್ರೆ ನೀವು ಲಾಸ್ಟ್ ನಾನು ಇದೆಲ್ಲ ಅನೌನ್ಸ್ ಮಾಡಿದೆ. ಒಂದು ಪ್ಯಾಟರ್ನ್ ಏನ್ ಕಾಣ್ತಾ ಇದೆ ಅಂದ್ರೆ, ಅನೌನ್ಸ್ಮೆಂಟ್ಗಳು ದಿನಾ ಮಾಡ್ತಾ ಇರೋದು, ಯಾವುದೂ ಲಾಜಿಕಲ್ ಎಂಡಿಗೆ ಹೋಗ್ತಾನೆ ಇಲ್ಲ. ಇಲ್ಲಿ ಈಗ ದಿವಸ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಪೋಸ್ಟ್ ಹಾಕೋದು, ಪ್ರೆಸ್ ಕಾನ್ಫರೆನ್ಸಿಗೆ ಒಂದು ಹೊಸ ಯೋಜನೆ ಅನೌನ್ಸ್ ಮಾಡೋದು, ಇದೇ ನಡೀತಾ ಇದೆ.
ಅಂಡ್ ಈ ಯಾವ್ದು ಎಲ್ಲ ಈ ಟನಲ್ ರೋಡು ಈ ತರದ ಅನ್ಸೈಂಟಿಫಿಕ್ ಪ್ರಾಜೆಕ್ಟ್ಗಳಿತ್ತು ಇದನ್ನೆಲ್ಲದನ್ನು ಇವಾಗ ಕೃಷ್ಣ ಬೈರೇಗೌಡರಿಗೆ ತಲೆ ಕಟ್ಬಿಟ್ಟಿದ್ದಾರೆ. ಈಗ ಇದನ್ನೆಲ್ಲ ನೀವು ಅದ್ರ ಬಗ್ಗೆ ಮಾತಾಡಿ ಇವಾಗ ಅಂತ ಅವ್ರು ಇನ್ನೊಂದು ಯಾವುದೋ ತಗೊಂಡ್ಬಿಟ್ಟಿದ್ದಾರೆ. ಇವಾಗ ನಿನ್ನೆ ನಾನು ಅವರ ಪ್ರೆಸ್ ಕಾನ್ಫರೆನ್ಸ್ ಅನ್ನ ನೋಡಿದೆ. ಕೃಷ್ಣ ಬೈರೇಗೌಡರು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳಿದ್ರು. ಶಾರ್ಟ್ ಫ್ಲೈಓವರ್ಸ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅನ್ನುವಂತ ಬಹಳ ಕರೆಕ್ಟ್ ಆಗಿರುವಂತ ಪ್ರಾಬ್ಲಮ್ ಹೇಳಿದ್ರು. ಈಗ ನಮ್ದೇ ಕಾನ್ಸ್ಟಿಟ್ಯೂಯೆನ್ಸಿಲಿ ನೀವು ಸಿಲ್ಕ್ ಬೋರ್ಡ್ ಇಂದ ರಾಗಿಗುಡ್ಡಕ್ಕೆ ನೀವೇನು ಫ್ಲೈಓವರ್ ಮಾಡಿದ್ರಿ, ಡಿಡ್ ಇಟ್ ಸಾಲ್ವ್ ಅ ಪ್ರಾಬ್ಲಮ್? ನೀವು ಸಾಯಂಕಾಲ ಬಂದು ಆ ಫ್ಲೈಓವರ್ ಅಲ್ಲಿ ಓಡಾಡುವಂತವ್ರಿಗೆ ನೀವೇ ಮೈಕ್ ಹಿಡಿದು ಕೇಳ್ಬಿಡಿ. ಅದಕ್ಕಿಂತ ದೊಡ್ಡ ನಿಮಗೆ ಸರ್ವೇನೇ ಬೇಕಾಗಿಲ್ಲ. ಅಲ್ಲ ಹೇಳ್ತೀನಿ, ಒಂದ್ ನಿಮಿಷ ಅದಕ್ಕೂ ಬರ್ತೀನಿ ಮೇಡಮ್. ಹೇಳಿದ್ರಿ ಈಗ ಸೈಂಟಿಫಿಕ್ ಪ್ಲಾನಿಂಗ್ ಅಂದ್ರೆ ಏನು? ಒಂದ್ ಕಡೆ ನೀವು ಮಾಡಾದ ಮೇಲೆ ಅಲ್ಲಿ ಸರಿನೋ ತಪ್ಪೋ ಅಂತ ಕಲ್ತ್ಕೊಳ್ಳೋದು ಸೈಂಟಿಫಿಕ್ ಪ್ಲಾನಿಂಗ್. ಈಗ ನೀವು ರಾಗಿಗುಡ್ಡದ ಫ್ಲೈಓವರ್ ಮಾಡಿದ್ರಿ HSR ಇಂದ ಸಿಲ್ಕ್ ಬೋರ್ಡ್ ಇಂದ ರಾಗಿಗುಡ್ಡಕ್ಕೆ. ಡಿಡ್ ಇಟ್ ಸಾಲ್ವ್ ಅ ಪ್ರಾಬ್ಲಮ್? ಒಂದು ಅನಾಲಿಸಿಸ್ ಆಗಲಿ, ಸ್ಟಡಿ ಆಗಲಿ. ತಿರ್ಗಾ ಅವ್ನು ಆಲ್ಟಿನಾಕ್ ಇಂಥವ್ರಿಗೆ ಯಾರಿಗೋ ಕೊಡಕ್ ಹೋಗ್ಬೇಡಿ, ಆ ಬ್ಲಾಕ್ ಲಿಸ್ಟ್ ಆಗಿರೋರಿಗೆ ಸ್ಟಡಿ ಮಾಡಿ ಅಂತ. ಅವ್ರು ಬಿ ಸ್ಮೈಲ್ ಇರುವಂತ ಇಂಜಿನಿಯರ್ಗಳಿಗೆ ಬೇಕಾಗಿರೋದು ಬರ್ಕೊಟ್ಬಿಡ್ತಾರೆ. ಅವರು ಅವ್ರ ಗ್ರೌಂಡಿಗೆ ಹೋಗಿ ಸರ್ವೆ ಮಾಡ್ತಾರೆ ಅಂತಾನೆ ಇಲ್ಲ, ಅವ್ರು ಹಂಗೆ ಬರ್ಕೊಡ್ತಾರೆ. ಅವರು ಏನ್ ಬೇಕದ್ ಬರ್ಕೊಡುವಂತ ಕನ್ಸಲ್ಟೆಂಟ್ಸ್ಗಳವರು.